ಕ್ವಶನ್ ನೋಡ್ಕೊಳ್ಳಿ. ಇವ್ಯಾಲ್ಯೂಯೇಟ್ ಇಂಟೆಗ್ರಲ್ -1 to 1 0 to z x - z to x + z x + y + z dx dy dz. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಇದನ್ನ i = ಅಂತ ಬರ್ಕೊಳ್ಳೋಣ. i = ಇಂಟೆಗ್ರಲ್ ಆಫ್ -1 to 1 ಇಂಟೆಗ್ರಲ್ ಆಫ್ 0 to z ಇಂಟೆಗ್ರಲ್ ಆಫ್ x - z to x + z x + y + z. ಇಲ್ಲಿ ಏನು ಮಾಡಿ, dx dy z dz ಇದ್ದರೆ ಫಸ್ಟು ಇದನ್ನ ಇಲ್ಲಿ ಎಕ್ಸ್ ಝೆಡ್ ಇದೆಯಲ್ವಾ, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ 3 ವೇರಿಯೇಬಲ್ ಇದೆ. ಈಗ ನೋಡಿ, ಎಕ್ಸು ವೈ ಝೆಡ್ ಅದು ಇದೆ, ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ಏನಿದೆ, ಎಕ್ಸ್ ಝೆಡ್ ಇದೆ. ಎಕ್ಸ್ ಝೆಡ್ ಇದ್ದರೆ ನೀವು ಯಾವುದನ್ನ ಯೂಸ್ ಮಾಡಬೇಕು, ಎಕ್ಸ್ ಝೆಡ್ ಇದ್ದರೆ ಎಕ್ಸ್ ಬಿಟ್ಟು ಯೂಸ್ ಮಾಡಬೇಕಂದ್ರೆ ವೈ ಯೂಸ್ ಮಾಡಿ. ಇಲ್ಲಿ y = ಅಂತ ಬರ್ಕೊಳ್ಳಿ. ಆಮೇಲೆ ಇಲ್ಲಿ y = ಬರೆದ್ರೆ ಇಲ್ಲಿ dy ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ. ನೆಕ್ಸ್ಟು ಎಕ್ಸು ಝೆಡ್ ಇದೆ, ಇದರಲ್ಲಿ 0 to z ಅಂದರೆ ಇಲ್ಲಿ z ಇದ್ದರೆ z = ಬರೆಯೋಂಗಿಲ್ಲ. z ಬಿಟ್ಟು ಯಾವುದು ವೇರಿಯೇಬಲ್ಲು, ಎಕ್ಸು. ಇಲ್ಲಿ x = ಅಂತ ಬರೀರಿ. ಇಲ್ಲೇನು ಬರೀತೀರಾ, x = ಇದೇನು ಮಾಡಿ dx ಅಂತ ಬರ್ಕೊಳ್ಳಿ. ಈಗ ಉಳಿದಿದ್ದು ಯಾವುದು, z ಇದನ್ನ ಬರೀರಿ. ನೆಕ್ಸ್ಟು dz ಅಂತ ಬರೀರಿ. ಫಸ್ಟ್ ಏನು ಮಾಡಬೇಕಂದ್ರೆ, ನಾನು ಇಲ್ಲಿ ಮಾಡ್ತಾ ಇರೋದನ್ನ ನೀವು ಎಕ್ಸಾಮಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಇದು ರಫ್ ವರ್ಕ್ ಇದು. ಇಲ್ಲಿ ನೋಡಿ, ಇಲ್ಲಿ ಒಂದು ಮಾರ್ಕ್ ಮಾಡ್ತೀನಿ, ಇಲ್ಲೊಂದು ಮಾರ್ಕ್ ಮಾಡ್ತೀನಿ. ಅರ್ಥ ಆಗ್ತಿದೆಯಲ್ವ. ನೋಡಿ, ಫಸ್ಟು ಈ 3 ಇದೆಯಲ್ಲ ಇಂಟೆಗ್ರಲ್, ಇದು ಒಂದು ಅಂದ್ಕೊಳ್ಳಿ. ಇದು ಇಂಟಿಗ್ರೇಷನ್ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋಣ. ಏನು ಮಾಡೋಣ, ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ವೈ. ಈಗೇನಾಗುತ್ತೆ, i = ಇಂಟೆಗ್ರಲ್ ಆಫ್ z -1 to 1 ಇಂಟೆಗ್ರಲ್ ಆಫ್ x = 0 to z. ಈಗ ಈ ಪಾಯಿಂಟಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿಬಿಡಿ. ಅರ್ಥ ಆಗ್ತಿದೆಯಲ್ವಾ. ಈ ಪಾಯಿಂಟಲ್ಲಿ ಬ್ರ್ಯಾಕೆಟ್, ಇದು ಪಾಯಿಂಟ್ ಹಾಕೋಕ್ಕೆ ಹೋಗಬೇಡಿ, ಹಾಕಿದ್ರು ಪೆನ್ಸಿಲಲ್ಲಿ ಹಾಕ್ಬಿಟ್ಟು ರಬ್ ಮಾಡಿಬಿಡಿ. ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ, ಇಲ್ಲೇನಿದೆ, x + y + z ಇದೆ. ಫಸ್ಟು ಇಂಟಿಗ್ರೇಷನ್ ಆಫ್ ಎಕ್ಸು ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಇಲ್ಲಿ ಹೆಂಗೆ ಮಾಡೋದು ನೋಡಿ, ಇಲ್ಲೇನಿದೆ, ಇಲ್ಲಿ ಇಂಟಿಗ್ರೇಷನ್ ಆಫ್ ಎಕ್ಸ್ dy ಫಸ್ಟು ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಟ್ರಿಪಲ್ ಇಂಟೆಗ್ರಲಲ್ಲಿ ಈಗ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ಎಕ್ಸ್ನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಉಳಿಯೋದೇನು, ಇಂಟೆಗ್ರಲ್ ಆಫ್ 1 dy. ಇದೇನಾಗುತ್ತೆ, ಎಕ್ಸು ಇಂಟೆಗ್ರಲ್ ಆಫ್ 1 dy ಅಂದರೆ xy. ಅರ್ಥ ಆಗ್ತಿದೆಯಲ್ವಾ. ಅದೇ ಥರ ಇಂಟೆಗ್ರಲ್ ಆಫ್ y dy ಅಂದರೆ ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದು, ಇಲ್ಲಿ y ಇರೋದ್ರಿಂದ y² / 2. ಅದೇ ಥರ ಇಂಟೆಗ್ರಲ್ ಆಫ್ z dy ಅಂದರೆ ಝೆಡ್ನ ಆಚೆ ತೊಗೊಳ್ಳಿ, ಉಳಿಯೋದೇನು, ಇಂಟೆಗ್ರಲ್ ಆಫ್ 1 dy. ಇದನ್ನ z × y. ನಾನು ಸಿಂಪಲ್ ಒಂದು ಐಡಿಯಾ ಹೇಳ್ತೀನಿ, ಆ ಥರ ಫಾಲೋ ಮಾಡಿ. ಈಗ ನೋಡಿ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾಯಿದ್ದೀರಾ. ಇಲ್ಲಿ 3 ಟರ್ಮ್ ಇದೆ, 1 2 3. ಇದರಲ್ಲಿ ಫಸ್ಟ್ ಟರ್ಮಲ್ಲಿ y ಇಲ್ಲ ಅಂದರೆ ವೈನ ಮಲ್ಟಿಪ್ಲೈ ಮಾಡ್ಕೊಬಿಡಿ. ಅರ್ಥ ಆಗ್ತೀವಿ, ವೈನ ಸೇರಿಸ್ಕೊಬಿಡಿ. y ಇದ್ದರೆ ಅಕಾರ್ಡಿಂಗ್ ಟು ಇಂಟಿಗ್ರೇಷನ್ ವೇರಿ ಮಾಡಿ, y ಗೆ y² / 2. ಇಲ್ಲಿ y ಇಲ್ಲ, z ಮೂರನೇ ಟರ್ಮಲ್ಲೂ ವೈನ ಮಲ್ಟಿಪ್ಲೈ ಮಾಡಿಬಿಡಿ. ಏನು ಹೇಳಿ, ಎಕ್ಸ್ಗೆ ಇಂಟಿಗ್ರೇಷನ್ x × y, ವೈಗೆ ಇಂಟಿಗ್ರೇಷನ್ y² / 2, ಝೆಡ್ಗೆ ಇಂಟಿಗ್ರೇಷನ್ z × y. ಲಿಮಿಟ್ ಏನು, x - z to x + z. ಅರ್ಥ ಆಗ್ತಿದೆಯಲ್ವಾ. ಈಗ ಉಳಿಯೋದು, ಈಗ ನೋಡಿ, ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಬೇಕು, ಇಲ್ಲಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಉಳಿಯೋದು dx dz. ಈಗ ಇದನ್ನ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟ್ನ ವೈ ಟರ್ಮ್ಗಳಿಗೆ ಹಾಕಬೇಕು. ಯಾವ ಥರ ಹಾಕೋದು ನೋಡಿ. ಫಸ್ಟ್ ಏನು ಮಾಡೋಣ, ಇಲ್ಲಿ ನೋಡಿ, ವೈಗೆ ಅಪ್ಪರ್ ಲಿಮಿಟ್, ಇದು ಲೋವರ್ ಲಿಮಿಟ್ ಹಾಕಿದ್ರೆ ಏನಾಗುತ್ತೆ ನೋಡಿ. ವೈ ಲೋವರ್ ಲಿಮಿಟ್ ಏನು, x - z, ಅಪ್ಪರ್ ಲಿಮಿಟ್ ಏನು, x + z. ಈಗ ನೋಡಿ, ಅಪ್ಪರ್ ಲಿಮಿಟ್ x + z ಮೈನಸ್ ಲೋವರ್ ಲಿಮಿಟ್ x - z. ಇದೇನಾಗುತ್ತೆ, x + z ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸು, ಮೈನಸ್ ಇಂಟು ಮೈನಸ್ ಪ್ಲಸ್ z. ಎಕ್ಸು ಮೈನಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಉಳಿಯೋದೇನು 2z. ವೈಗೆ ಲಿಮಿಟ್ ಹಾಕಿದ್ರೆ 2z ಬರುತ್ತೆ.
ಆಮೇಲೆ ವೈ ಸ್ಕ್ವೇರ್ಗೆ ಲಿಮಿಟ್ ಹಾಕೋಣ. ವೈ ಸ್ಕ್ವೇರ್ಗೆ ಎಕ್ಸ್ ಮೈನಸ್ ಝೆಡ್ ಎಕ್ಸ್ ಪ್ಲಸ್ ಝೆಡ್. ಈಗ ಅಪ್ಪರ್ ಲಿಮಿಟು ವೈ ಬದಲು ಎಕ್ಸ್ ಪ್ಲಸ್ ಝೆಡ್ಡು ಹೋಲ್ ಸ್ಕ್ವೇರು ಮತ್ತು ವೈ ಬದಲು ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮೈನಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇಲ್ಲೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xz ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಝೆಡ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2xz. ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಝೆಡ್ ಸ್ಕ್ವೇರ್ ಕ್ಯಾನ್ಸಲ್, 2xz ಏನಾಗುತ್ತೆ 4xz ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಐ ಈಸ್ ಈಕ್ವಲ್ ಟು, ಇಲ್ಲಿ ಬರೆದ್ಬಿಡ್ತೀನಿ ನೋಡಿ, ಈಸ್ ಈಕ್ವಲ್ ಟು ಏನಾಗುತ್ತೆ 4xz ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಐ ಈಸ್ ಈಕ್ವಲ್ ಟು, ಫಸ್ಟ್ ಇದನ್ನ ಬರ್ಕೊಳ್ಳಿ, ಇಂಟೆಗ್ರಲ್ ಆಫ್ ಝೆಡ್ ಈಸ್ ಈಕ್ವಲ್ ಟು -1 to 1, ಆಮೇಲೆ ಇಂಟೆಗ್ರಲ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 to z. ಎಕ್ಸ್ನ ಹಂಗೆ ಇಟ್ಕೊಳ್ಳಿ. ವೈಗೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಹಾಕಿದ್ರೆ ಏನು ಬರುತ್ತೆ 2z ಪ್ಲಸ್ 1/2 ಆಚೆ ಬರೀರಿ. ನೋಡಿ, ಈಗ ವೈ ಲಿಮಿಟ್ ಬರೆಯುವಾಗ ಅಪ್ಲೈ ಮಾಡಿದಾಗ ವೈ ಬಿಟ್ಟು ಬೇರೆ ಇದಿರುತ್ತಲ್ಲ ಅದನ್ನ ಆಚೆ ಬರ್ಕೋಬೇಕು. ಇಲ್ಲಿ ವೈ ಸ್ಕ್ವೇರ್ಗೆ ಲಿಮಿಟ್ ಹಾಕಬೇಕು. ಯಾಕೆ? ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಿರೋದು. ಈಗ ವೈ ಸ್ಕ್ವೇರ್ಗೆ ಲಿಮಿಟ್ ಹಾಕಿದಾಗ 1/2ನ ಆಚೆ ಬರ್ಕೋಬೇಕು. ಈಗ ವೈ ಸ್ಕ್ವೇರ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ 4xz ಬರುತ್ತೆ ಪ್ಲಸ್ ಝೆಡ್ ಇಂಟು ಮತ್ತೆ ವೈಗೆ ಲಿಮಿಟ್ ಅಪ್ಲೈ ಮಾಡಿದಾಗ 2z ಬರುತ್ತೆ. ಇಲ್ಲಿ ವೈ ಸ್ಕ್ವೇರ್ ಮತ್ತು ವೈನೇ ಇರೋದು, ಉಳಿಯೋದೇನು dx dz. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಶೀಟಲ್ಲಿ ಬರೀತೀನಿ. I is equal to, ನೋಡಿ, z is equal to -1 to 1, x is equal to 0 to z. ಇಲ್ಲಿ ನೋಡಿ 2xz, ಇದು 2 1s 2 2s. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಏನಾಯಿತು 2xz ಲೈಕ್ ಟರ್ಮ್, ಇದು 2xz ಪ್ಲಸ್ 2xz ಬಂತು 4xz ಆಗುತ್ತೆ ಇದು, ಅಥವಾ 4zx ಅಂತಲೂ ಬರಿಬೋದು. ನೋಡಿ, 2xz ಪ್ಲಸ್ 2xz 4xz 2z². ಉಳಿಯೋದೇನು dx ಮತ್ತು dz. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ. ಈಗೇನು ಮಾಡೋಣ ನೋಡಿ, ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಬೇಕು. ಈಗೇನು ಮಾಡಬೇಕು, ಇದನ್ನ ಹಂಗೆ ಬರ್ಕೊಳ್ಳಿ. ಸುಮ್ಮನೆ ಇದು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಬಿಟ್ಟು ಆಮೇಲೆ ಬೇಕಿದ್ರೆ ಅಳಿಸ್ಬಿಡಿ. z is equal to -1 to 1. ಈ ಡಾಟ್ ಇದೆಯಲ್ಲ, ಅಲ್ಲಿ ಈ ಥರ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. ಇದು 2 ಟರ್ಮ್ ಇದೆ. ಫಸ್ಟು 4xzಗೆ ಯಾವ ಥರ ಇಂಟಿಗ್ರೇಟ್ ಮಾಡೋದು ನೋಡ್ಕೊಳ್ಳಿ. ನೋಡಿ, ಇಂಟೆಗ್ರಲ್ ಆಫ್ 4xz ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಇದರಲ್ಲಿ 4zನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಉಳಿಯೋದೇನು ಇಂಟೆಗ್ರಲ್ ಆಫ್ x dx. 4zನ ಹಂಗೆ ಇಟ್ಕೊಳ್ಳಿ. ಎಕ್ಸ್ಗೆ ಇಂಟಿಗ್ರೇಷನ್ ಏನು x²/2. ಇಲ್ಲಿ ಬರ್ಕೋಬಿಡಿ. ಏನಾಗುತ್ತೆ 4z ಇಂಟು x²/2. ಫಸ್ಟ್ ನಮ್ಮದು ಇಂಟಿಗ್ರೇಷನ್ ನೋಡಿ. ಮತ್ತು ಯಾವುದಕ್ಕೆ ಇಂಟಿಗ್ರೇಟ್ ಮಾಡಬೇಕು ನೀವು 2z²ಗೆ. ಇಂಟೆಗ್ರಲ್ ಆಫ್ 2z² ವಿತ್ ರೆಸ್ಪೆಕ್ಟ್ ಟು dx. ಇಲ್ಲಿ 2z² ಆಚೆ ತೊಗೊಳ್ಳಿ. ಉಳಿಯೋದೇನು 1 dx. ಅಂದರೆ 2z²x. ನಾನು ಹೇಳಿದ್ದೀನಿ, ಏನಾದರೂ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಬೇರೆದು ಹಂಗೆ ಇಟ್ಕೊಳ್ಳಿ. 2z² ಇಂಟು ಎಕ್ಸು.
ಈಗ ಬ್ರ್ಯಾಕೆಟ್ ಇಲ್ಲಿ ಕ್ಲೋಸ್ ಮಾಡಿ, ಉಳಿಯೋದೇನು ಡಿ ಝೆಡ್ಡು, ಲಿಮಿಟ್ ಏನು 0 to z. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಲಿಮಿಟ್ ಎಕ್ಸ್ಗೆ ಹಾಕಬೇಕು. ಇಲ್ಲಿ ಎಕ್ಸ್ಗೆ x² ಇದೆ ಮತ್ತು ಎಕ್ಸ್ ಇದೆ, ಅದಕ್ಕೆ ಹಾಕೋಣ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ನೀವು x² ಹಾಕಿದ್ರೆ ಲಿಮಿಟ್ಟು ಏನಾಗುತ್ತೆ, x² ಲಿಮಿಟು 0 to z ಹಾಕಿದಾಗ z² - 0² ಅಂದರೆ z² ಆಗುತ್ತೆ. ಇನ್ನೊಂದು ಎಕ್ಸ್ಗೆ ಲಿಮಿಟು 0 to z ಹಾಕಿದಾಗ z - 0 z ಆಗುತ್ತೆ. ಅಂದರೆ x² ಜಾಗದಲ್ಲಿ z² ಹಾಕಿ, x ಜಾಗದಲ್ಲಿ z ಹಾಕಿ. ಇಲ್ಲೇನಾಗುತ್ತೆ, ಇಂಟೆಗ್ರಲ್ ಆಫ್ z = -1 to 1. ನೋಡಿ, 2 1s are 2 2s are 2z ಹಂಗೆ ಇಟ್ಕೊಳ್ಳಿ. x² ಬದಲು ಏನು ಬರೀಬೇಕು, z² ಪ್ಲಸ್ 2z² ಹಂಗೆ ಇರಲಿ. ಎಕ್ಸ್ ಬದಲು ಏನು ಬರೀತೀರಾ, ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ z ಬರುತ್ತೆ. ಇದು ಓಪನ್ ಮಾಡಿ, ಇದು ಕ್ಲೋಸ್ ಮಾಡಿ, dz ಹಾಕಿ. ನೆಕ್ಸ್ಟು ಇದೇನಾಯ್ತು, ಈಗ ಇಂಟೆಗ್ರಲ್ ಆಫ್ z -1 to 1. ನೋಡಿ, ಇಲ್ಲಿ 2z × z² ಅಂದರೆ z³ 2z² × z ಅಂದರೆ 2z³ ಏನಾಗುತ್ತೆ, 4z³ ಆಗುತ್ತೆ. ಇದು 4z³ ನೋಡಿ, z × z² z³ 2z³ ಆಯ್ತಾ. ಇದು z² × z z³. ಇದು ಏನಾಯಿತು, 2z³ ಆಯಿತು. ಅರ್ಥ ಆಗ್ತಿದೆಯಲ್ವಾ? 2 + 2 ಎಷ್ಟಾಯಿತು, 4z³. ಈಗ 4z³ ಇಂಟಿಗ್ರೇಟ್ ಮಾಡೋದು ಯಾವ ಥರ ನೋಡಿ, ಇಂಟೆಗ್ರಲ್ ಆಫ್ 4z³ ವಿತ್ ರೆಸ್ಪೆಕ್ಟ್ ಟು dz ಮಾಡಬೇಕು. ಅಂದರೆ 4 ಕಾನ್ಸ್ಟೆಂಟು, z³ ಇಂಟಿಗ್ರೇಷನ್ 4z⁴/4 ಬರ್ಕೊಬಿಡಿ. ಇಲ್ಲಿ = 4 z⁴/4 ಲಿಮಿಟ್ ಏನು, -1 to 1. ನೋಡಿ, ಈ 4 ಕ್ಯಾನ್ಸಲ್ ಆಗುತ್ತೆ. ಬರೀ ಲಿಮಿಟ್ ಯಾವುದಕ್ಕೆ ಹಾಕಬೇಕು, z⁴ಗೆ. ನೋಡಿ, ಈಗ z⁴ಗೆ ಲಿಮಿಟ್ ನೀವು ಹಾಕಿದ್ರೆ ಏನಾಗುತ್ತೆ ನೋಡಿ, z⁴ ಗೆ ಲಿಮಿಟ್ ಹಾಕಿದ್ರೆ ಏನಾಗಬೇಕು, -1 + 1 1/4 -1/4. ಅರ್ಥ ಆಗ್ತಿದೆಯಲ್ವಾ? 1/4 ಅಂದರೂ 1, -1/4 ಅಂದರೂ 1. ನೋಡಿ, -1/4 ಅಂದರೂ 1. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಏನಾಗುತ್ತೆ, 1 - 1 0 ಆಗುತ್ತೆ. ಆನ್ಸರ್ ಏನು, 0. ಇಷ್ಟು ಬರೆದ್ರೆ ಸಾಕು. ಗೊತ್ತಾಗ್ತಿದೆಯಲ್ವಾ? ಇದೇನು ಆನ್ಸರ್ ಬರುತ್ತೆ, 0 ಬರುತ್ತೆ. ನೋಡಿ, ಇದು ರಫ್ ವರ್ಕು, ಎಕ್ಸಾಮಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಇದನ್ನ ನೀಟಾಗಿ ಬರೀರಿ. ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಇವ್ಯಾಲ್ಯುಯೇಟ್ ಇಂಟೆಗ್ರಲ್ ಆಫ್ -1 to 1 0 to z x - z to x + z x + y + z dx dy dz ಕೇಳಿದ್ರೆ ಫಸ್ಟ್ ಬರ್ಕೊಳ್ಳಿ ಇದನ್ನ. ಆಮೇಲೆ ಇಲ್ಲೇನು ಮಾಡಿ, ಎಕ್ಸ್ ಝೆಡ್ ಇರೋದ್ರಿಂದ ಎಕ್ಸ್ ಝೆಡ್ ಬಿಟ್ಟು ವೈನ ಸೆಲೆಕ್ಟ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 0 to z, ಇಲ್ಲಿ z ಇರೋದ್ರಿಂದ ಎಕ್ಸ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಉಳಿದಿರೋದು ಯಾವುದು, z. ಈಗ ಫಸ್ಟು ಇಲ್ಲಿ 3 ಟರ್ಮ್ ಇದೆ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಇಂಟಿಗ್ರೇಟ್ ಮಾಡೋದು ಯಾವ ಥರ ಅಂದರೆ, ಎಕ್ಸ್ಗೆ ಇಂಟೆಗ್ರಲ್ ಆಫ್ x dy ಅಂದರೆ ಎಕ್ಸು. ಇಲ್ಲಿ ನೋಡಿ, ಟ್ರಿಪಲ್ ಇಂಟಿಗ್ರಲ್ಲಿ ಈಗ ಏನು ಮಾಡಬೇಕು, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ಎಕ್ಸು ಮತ್ತು z ಟರ್ಮ್ನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಎಕ್ಸ್ನ ಆಚೆ ತೊಗೊಳ್ಳಿ, 1 dy ಗೆನು y, x × y. ಇದಕ್ಕೆ ಇಂಟಿಗ್ರೇಷನ್ x × y dy ಗೆ y²/2, z dy ಗೆ z ಆಚೆ ತೊಗೊಳ್ಳಿ. ಇಂಟೆಗ್ರಲ್ ಆಫ್ 1 dy ಅಂದರೆ zy. ಜ್ಞಾಪಕ ಇಟ್ಕೊಳ್ಳಿ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಇಲ್ಲ ಅಂದರೆ ವೈನ ಮಲ್ಟಿಪ್ಲೈ ಮಾಡ್ಕೋಬೇಕು. ವೈ ಇದ್ದರೆ ಇಂಟಿಗ್ರೇಷನ್ ಥರ ವೇರಿಯೇಷನ್ ಮಾಡಬೇಕು. ವೈಗೆ y²/2, ಝೆಡ್ಗೆ z × y. ಈಗ ವೈಗೆ ಲಿಮಿಟ್ ಅಪ್ಲೈ ಮಾಡಿದಾಗ x - 2 z to x + z, ಅಪ್ಪರ್ ಲಿಮಿಟ್ x + z ಮೈನಸ್ ಲೋವರ್ ಲಿಮಿಟ್ x - z, x + z - x ಮೈನಸ್ ಇಂಟು ಮೈನಸ್ +z ಪ್ಲಸ್ x - x ಕ್ಯಾನ್ಸಲ್ ಆದರೆ z + z 2z ಆಗುತ್ತೆ. x × 2z ಆಯಿತು. ಪ್ಲಸ್ 1/2 ಆಚೆ ತೊಗೊಳ್ಳಿ. y² ಲಿಮಿಟ್ ಅಪ್ಲೈ ಮಾಡಿದಾಗ x - z to x + z, ಅಪ್ಪರ್ ಲಿಮಿಟ್ಗೆ x + z ಹೋಲ್² ಆಗುತ್ತೆ, ಮೈನಸ್ ಲೋವರ್ ಲಿಮಿಟ್ಗೆ x - z ಹೋಲ್² ಆಗುತ್ತೆ. a + b ಹೋಲ್² ಅಪ್ಲೈ ಮಾಡಿ. a² + b² + 2ab ಮೈನಸ್ ಇದಕ್ಕೂ a - b ಹೋಲ್² ಅಪ್ಲೈ ಮಾಡಿ. x² + z² - 2xz. ಅರ್ಥ ಆಗ್ತಿದೆಯಲ್ವಾ? a² + b² - 2ab. ಆವಾಗ x² + z² + 2xz ಮೈನಸ್ x² - z² ಪ್ಲಸ್
2xz, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಝೆಡ್ ಸ್ಕ್ವೇರ್ ಕ್ಯಾನ್ಸಲ್, 2x ಪ್ಲಸ್ 2xz ಬಂದು 4xz ಆಗುತ್ತೆ. ವೈ ಸ್ಕ್ವೇರ್ ಬದಲು 4xz ಹಾಕಿ, ಮತ್ತು ವೈ ಬದಲು ಏನು ಹಾಕಿ 2z ಹಾಕಿ. ಇಲ್ಲಿ ನೋಡಿ, ಇದು 2xz, ಇದು 2 1 2 2 2xz ಏನಾಗುತ್ತೆ 4xz ಆಗುತ್ತೆ, ಪ್ಲಸ್ 2z² ಆಗುತ್ತೆ. ಬರೆದಾದ್ಮೇಲೆ ಏನು ಮಾಡಿ, ಇಲ್ಲಿ ಡಾಟ್ ಸುಮ್ಮನೆ ಹಾಕ್ಕೊಳ್ಳಿ, ಆಮೇಲೆ ಅಳಿಸ್ಬಿಡಿ. ಇದನ್ನ ಬರ್ಕೊಳ್ಳಿ, ಓಪನ್ ಬ್ರ್ಯಾಕೆಟ್ ಮಾಡ್ಕೊಳ್ಳಿ. ಇದಕ್ಕೆ ಇಂಟಿಗ್ರೇಷನ್ 4z ಇಟ್ಕೊಳ್ಳಿ, ಎಕ್ಸ್ಗೆ x²/2, ಎಕ್ಸ್ ಇಲ್ಲಾಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡೋದು ಇಂಟಿಗ್ರೇಷನ್ನು. ಆಮೇಲೆ x²ಗೆ ಲಿಮಿಟ್ ಅಪ್ಲೈ ಮಾಡಿದಾಗ z² ಬರುತ್ತೆ, ಎಕ್ಸ್ಗೆ ಲಿಮಿಟ್ ಅಪ್ಲೈ ಮಾಡಿದಾಗ z ಬರುತ್ತೆ. 2z z², 2z² ನೋಡಿ, 2z³ ಏನಾಗುತ್ತೆ 4z³ ಆಗುತ್ತೆ, ಬರ್ಕೊಳ್ಳಿ. 4z³ ಇಂಟಿಗ್ರೇಷನ್ ಏನು 4 ಆಚೆ ತೊಗೊಳ್ಳಿ, z³ z⁴/4 ನೋಡಿ. ನೆಕ್ಸ್ಟು ಲಿಮಿಟ್ ಅಪ್ಲೈ ಮಾಡಿದಾಗ -1 to 1, ಅಪ್ಪರ್ ಲಿಮಿಟ್ಗೆ 1/4 ಬರುತ್ತೆ, ಮೈನಸ್ ಲೋವರ್ ಲಿಮಿಟ್ಗೆ -1/4 ಬರುತ್ತೆ. ಇದು 1/4 ಅಂದರೂ ಒಂದೇ, -1/4 ಅಂದರೂ ಒಂದೇ, 1 - 1 0. ಈ 4 ಕ್ಯಾನ್ಸಲ್ ಮಾಡಿ z⁴ ಜಾಗದಲ್ಲಿ 0 ಹಾಕಿದ್ರೆ 1 × 0 0 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.